ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನನ್ನ ಸಂಡೇ ವ್ಲಾಗ್. ಇವತ್ತು ಇನ್ನು ನಾರ್ಮಲ್ ಕೆಲಸಗಳನ್ನೆಲ್ಲ ಮುಗಿಸಿ ಗದ್ದೆ ಹತ್ರ ಹೋಗಿದ್ವಿ. ನಮ್ಮದು ಗದ್ದೆ ಇನ್ನು ಕುಯ್ದಾಗಿರಲಿಲ್ಲ. ಲಾಸ್ಟ್ ಟೈಮ್ ಸೋಮವಾರ ಬಂದಿದ್ರಲ್ವ, ಆಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿ ಕುಯ್ದ್ವಿ. 2 ದಿನ ಕುಯ್ದ್ವಿ ಅಷ್ಟೇ. ಏಕೆಂದರೆ ಇನ್ನೂ 1.5 ಎಕರೆ ಗದ್ದೆ ಕುಯ್ಯೋದು ಉಳಿದಿತ್ತು. ನಮಗೆ ಗೊತ್ತಾಯಿತು ಇಬ್ಬರಿಗೇ ಆಗಲ್ಲ ಅಂತ. ಎಷ್ಟು ಕುಯ್ದ್ರೂ ಅಷ್ಟೇ, ನಾವು ಇನ್ನೂ 1 ಮಂತ್ ಕುಯ್ದ್ರೂ ಅಷ್ಟೇ ಇಬ್ಬರಿಗೇ ಕುಯ್ಯೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಸುಮ್ಮನೆ ಆಗಿಬಿಟ್ವಿ. ಇನ್ನಂತೂ ನಿಜವಾಗ್ಲೂ ಲೇಬರ್ಸ್ಗೆ ಎಷ್ಟು ಪ್ರಾಬ್ಲಮ್ ಅಂದರೆ, ಬರ್ತೀವಿ ಅಂತ ಹೇಳ್ತಾರೆ, ನೈಟ್ ಫೋನ್ ಮಾಡಿದ್ರೆ ಬರ್ತೀವಿ ನಾಳೆ ಅಂತಾರೆ, ಮತ್ತು ಬೆಳಗ್ಗೆ ಕಾಲ್ ಮಾಡಿದ್ರೆ ಇಲ್ಲ ನಾವು ಬೇರೆಯವ್ರಿಗೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಂತೂ ತುಂಬಾ ಪ್ರಾಬ್ಲಮ್ ಮಾಡಿಬಿಟ್ರು ಲೇಬರ್ಸು. ಅದಕ್ಕೆ ಇವಾಗ ಯಾರು ಜಾಸ್ತಿ ಜಮೀನು ಮಾಡೋದಕ್ಕೆ ಇಷ್ಟಪಡಲ್ಲ. ಲೇಬರ್ಸ್ ಪ್ರಾಬ್ಲಮ್, ಮತ್ತು ಅದಕ್ಕೆ ಬಂಡವಾಳ ಇದೇನು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕು, ಮತ್ತು ಪ್ರಾಫಿಟ್ಟು ತುಂಬ ಕಡಿಮೆ ಇರುತ್ತೆ ಅಂತ. ಹಾಗಾಗಿ ನಾವೇ ಅನ್ಕೋತಾ ಇದ್ದೀವಿ ನೆಕ್ಸ್ಟ್ ಟೈಮು ಗದ್ದೆ ಇಷ್ಟೊಂದು ಮಾಡೋಕ್ಕಾಗಲ್ಲ. ನಮಗೆ ನಾವಿಬ್ಬರೇ ಎಷ್ಟು ಮಾಡೋಕ್ಕಾಗುತ್ತೆ ಆದಷ್ಟು ಅಷ್ಟೇ ಮಾಡ್ಕೊಳ್ಳೋಣ ಅಂತ. ಇಲ್ಲ ಅಂದರೆ ನಿಜವಾಗ್ಲೂ ಈ ಥರ ಎಷ್ಟು ಸ್ಟ್ರೆಸ್ ಅನ್ನಿಸ್ಬಿಡ್ತು ಅಂದರೆ, ಲೇಬರ್ಸೇ ಸಿಗ್ತಾಯಿಲ್ಲ. ಇನ್ನು ಆಗಾಗ ಮೋಡ ಆಗುತ್ತೆ, ಮತ್ತು ಮಳೆ ಬಂದರೆ ಅಂತೂ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಇವತ್ತು ಹೇಗೋ ಬಂದರು, ಆದರೆ ನಮ್ಮದು ನಿಜವಾಗ್ಲೂ ಜಸ್ಟ್ ಭತ್ತನ ಕುಯ್ಯೋದಕ್ಕೇ 15,000 ಖರ್ಚಾಯಿತು. ಇನ್ನು ನಮಗೆ ಏನು ಗದ್ದೆ ಹಾಕಿದ್ದೀವಿ, ಲೇಬರ್ಸ್ ಖರ್ಚೇ ನಮಗೆ 40,000 ಬಂದಿದೆ, ನಾಟಿ ಮಾಡಿಸಿದ್ದು ಎಲ್ಲ ಸೇರಿ. ಹಾಗಾಗಿ ನೆಕ್ಸ್ಟ್ ಟೈಮ್ ಇಷ್ಟೊಂದು ಮಾಡೋದು ಬೇಡ ಅಂತ ನಾವೇ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಮೋಸ್ಟ್ಲಿ ಇದರಿಂದನೇ ಅನಿಸುತ್ತೆ ಎಲ್ಲರೂ ಬೇಡ, ಗದ್ದೆನೇ ಸವಾಸನೆ ಬೇಡ ಅಂತ ಬಿಟ್ಟು ಹೋಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ಇವಾಗೆಲ್ಲ ಅಕ್ಕಿ ರೇಟ್ ಅಂತೂ ಫುಲ್ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆಂದರೆ ಯಾರೂ ಇಷ್ಟೊಂದು ರಿಸ್ಕ್ ತೊಗೊಂಡು ಬೆಳೆಯೋದು ನಿಜವಾಗ್ಲೂ ತುಂಬ ಕಷ್ಟ ಇದೆ. ಹಾಗಾಗಿನೇ ಎಲ್ರಿಗೂ ಪ್ರಾಬ್ಲಮ್ ಆಗ್ತಿದೆ ಅನ್ನಿಸ್ತಿದೆ. ಇನ್ನು ಅವರಿಗೇ ಫುಲ್ಲು ಕೊಟ್ಟಿದ್ದು ಅಂದರೆ ಅಮೌಂಟ್ ಫುಲ್ ಅವರಿಗೆ ಪೇ ಮಾಡಿದ್ವಿ. ಡೈಲಿ ಇದೇನು ಸಂಬಳನ ಕೊಟ್ಟಿರಲಿಲ್ಲ. ಹಾಗಾಗಿ ನಾವು ಮನೆಗೆ ಬಂದ್ವಿ. ಇನ್ನು ನಾರ್ಮಲ್ ನಮ್ಮದು ಏನು ವರ್ಕ್ ಇತ್ತು, ಮತ್ತು ಫುಲ್ ಡೇ ಇವತ್ತೆಲ್ಲ ನೀರು ಬಾವಿಲು ಲೈನ್ ಇತ್ತು. ಹಾಗಾಗಿ ಎಲ್ಲ ಜೋಳಕ್ಕೆಲ್ಲ ನೀಟಾಗಿ ನೀರು ಹಾಯಿಸಿದ್ರು. ಇನ್ನು ಸಂಜೆ ನಮ್ಮದು ಏನದು ನಾನು ಹೇಳಿದ್ನಲ್ಲ ಫೇವ್ರೇಟ್ ಪ್ಲೇಸ್ ಅಂತ, ಅಲ್ಲಿಗೆ ಬಂದ್ವಿ. ಒಂಥರ ತುಂಬ ಖುಷಿಯಾಯಿತು. ಅಲ್ಲಿ ನನ್ನ ಮಗ ಅಂತೂ ಆಟ ಆಡ್ತಿದ್ದ. ಅವನಿಗೂ ಒಂದು ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅದು. ಅಲ್ಲಿ ಜೋಕಾಲಿ ಇತ್ತಲ್ವ, ಅಲ್ಲಿ ಆಟ ಆಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಇದ್ವಿ. ನನ್ನ ಹಸ್ಬೆಂಡು ಸ್ವಲ್ಪ ಒಂದು 5 ಗಂಟೆ ಎಲ್ಲ ಆಗಿತ್ತು. ಹಾಗಾಗಿ ಕರೆಂಟ್ ಇನ್ನು ಬಾವಿ ಲೈನ್ ಏನಿತ್ತು 6 ಗಂಟೆವರೆಗೂ ಇತ್ತು. ಹಾಗಾಗಿ ಅವರೂ ಅಲ್ಲೇ ನೀರು ಬಿಡ್ತಾಯಿದ್ರು. ನಾವು ಅಲ್ಲೇ ಮಾತಾಡಿಕೊಂಡು ನಾನು ಅವ್ರ ಜೊತೆನೇ ಸುಮ್ಮನೆ ಇದ್ದೆ. ಇನ್ನು ಇವತ್ತಂತೂ ಜಾಸ್ತಿ ಏನೂ ಅಷ್ಟೊಂದು ಕೆಲಸಗಳಿರಲಿಲ್ಲ. ಮನೆ ಒಳಗಡೆನೇ ಫುಲ್ ಎಲ್ಲ ಕ್ಲೀನಿಂಗು ಮತ್ತು ಕೆಲಸಗಳಾಗೋಯಿತು. ಇನ್ನು ನಾನು ಇವತ್ತು ಪಪ್ಪಾಯ ಹಣ್ಣಿದೆಯಲ್ವ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳೋಣ ಅಂತ, ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಶೇರ್ ಮಾಡೋಣ ಅಂತ. ನಾನು ಇವಾಗ ಸ್ವಲ್ಪ ಕಾಫಿನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನ್ನದು ಬಾಡಿ ಬಂದುಬಿಟ್ಟು ತುಂಬ ಹೀಟು, ಸ್ವಲ್ಪ ಪಿತ್ತ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಕಾಫಿನ ಅವಾಯ್ಡ್ ಮಾಡೋಣ ಅಂತ. ಇಷ್ಟು ದಿನ ಸ್ವಲ್ಪ ಮಳೆ ಇತ್ತು, ಹೇಗೋ ನಡೀತಾ ಇತ್ತು, ಬಾಡಿ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಇನ್ನು ಚಳಿಗಾಲ ಬೇಸಿಗೆ ಅಲ್ವಾ, ಹಾಗಾಗಿ ಕಾಫಿ ಅಷ್ಟೇಕೋ ಅಡ್ಜಸ್ಟ್ ಆಗ್ತಿಲ್ಲ ನಾನು. ಹಾಗಾಗಿ ಸ್ವಲ್ಪ ಪಪ್ಪಾಯ ಇವಾಗೆಲ್ಲ ಜಾಸ್ತಿ ಇದೆ ಅಲ್ವಾ, ಏಕೆಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗ ಹಣ್ಣಾಗ್ತಿದೆ. ಒಂದು ದಿನಕ್ಕೇ 2-3 ಒಟ್ಟಿಗೆ ಪಪ್ಪಾಯ ಹಣ್ಣಾಗ್ತಿದೆ. ಹಾಗಾಗಿ ಅದರಿಂದ ಏನಾದರೂ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಪಪ್ಪಾಯನ ತೊಗೊಂಡು ಬಂದು, ಇನ್ನು ಇವತ್ತು ಬೆಳಗ್ಗೆನೇ ನಾನು ಕಾಫಿನ ಮಾಡ್ಕೊಳ್ಳಲಿಲ್ಲ. ನಾನು ಜಸ್ಟ್ ಪಪ್ಪಾಯ ಜ್ಯೂಸನ್ನ ಮಾಡಿಕೊಂಡೆ. ಇನ್ನು ಪಪ್ಪಾಯ ಜ್ಯೂಸನ್ನ ನಾನು ನಾರ್ಮಲಾಗೇ ಪೀಸನ್ನ ಕಟ್ ಮಾಡಿ ಹಾಲನ್ನು ಸೇರಿಸಿ ಸ್ವಲ್ಪ ಮಿಕ್ಸಿನ ಮಾಡಿಕೊಂಡೆ. ನಾನು ಯಾವುದೇ ಥರ ಸಕ್ಕರೆನ ಯೂಸ್ ಮಾಡಲ್ಲ, ಏಕೆಂದರೆ ನಮ್ಮದು ಪಪ್ಪಾಯನೇ ನ್ಯಾಚುರಲ್ ಆಗೇ ಫುಲ್ ಸ್ವೀಟ್ ಇರುತ್ತೆ. ನಾವೇನು ಹೊರಗಡೆಯಿಂದ ತೊಗೊಂಡು ಬರ್ತೀವಲ್ಲ, ನಿಜ ಅಷ್ಟು ಸ್ವೀಟ್ ಇರಲ್ಲ. ಏಕೆಂದರೆ ಅವ್ರು ಕಾಯಿಗೆ ಅದೇನೋ ಕೆಮಿಕಲ್ನ ಹಾಕಿ ಹಣ್ಣು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟೊಂದು ಸ್ವೀಟ್ ಇರಲ್ಲ.
ಇನ್ನು ನಮ್ಮದು ನ್ಯಾಚುರಲಾಗಿ ಮರದಲ್ಲೇ ಹಣ್ಣಾಗಿರೋದ್ರಿಂದ ತುಂಬ ಸ್ವೀಟ್ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ. ಇನ್ನು ಈ ಪಪ್ಪಾಯದಲ್ಲಿ ನಿಜವಾಗ್ಲೂ ತುಂಬ ಹೆಚ್ಚು ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಇರುತ್ತೆ. ಹಾಗಾಗಿ ನಾನಿವತ್ತು ಸ್ವಲ್ಪ ಪಪ್ಪಾಯ ಹಲ್ವಾನ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಪಪ್ಪಾಯ ಸ್ವಲ್ಪ ಜಾಸ್ತಿ ಇದೆಯಲ್ಲ ಹಾಗಾಗಿ. ಇನ್ನು ಪಪ್ಪಾಯದಲ್ಲಿ ಹೇಳಬೇಕಂದ್ರೆ ವಿಟಮಿನ್ ಎ ಹೇರಳವಾಗಿರುತ್ತೆ ಅಂತಲೇ ಹೇಳ್ಬೋದು ಪಪ್ಪಾಯದಲ್ಲಿ. ಅದ್ರ ಜೊತೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಕೂಡ ಇರುತ್ತೆ. ಇನ್ನು ಹೆಚ್ಚು ಮಿನರಲ್ಸ್ ಇರುತ್ತೆ, ಯಾವುದ್ಯಾವುದಂದರೆ ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಕಾಪರ್, ಮೆಗ್ನೀಷಿಯಮ್ ಈ ಥರ ಹೆಚ್ಚು ಮಿನರಲ್ಸ್ನ ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಪ್ಪಾಯನ ಲಿಮಿಟೆಡಾಗಿ ಡೈಲಿ ಏನು ಯೂಸ್ ಮಾಡೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಅಂದರೆ, ಇದರಲ್ಲಿ ಹೆಚ್ಚು ವಿಟಮಿನ್ ಎ ಇರೋದ್ರಿಂದ ಎಲ್ರಿಗೂ ಗೊತ್ತಿರೋ ಥರನೇ ಕಣ್ಣಿಗೆ ತುಂಬ ಒಳ್ಳೆಯದು. ಇನ್ನು ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯನ ತಿನ್ನೋದ್ರಿಂದ ನಾರ್ಮಲಾಗಿ ತಿನ್ಬೋದು ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇನ್ನು ಆ ಥರ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಮ್ದು ಏನೇನು ಹೊಟ್ಟೆ ಪ್ರಾಬ್ಲಮ್ಸ್ ಅಥವಾ ಡೈಜೆಷನ್ ಪ್ರಾಬ್ಲಮ್ ಇದೆ ಅದೆಲ್ಲನೂ ಸಹ ಕ್ಲಿಯರ್ ಆಗುತ್ತೆ. ಇನ್ನು ಇದು ಬಾಡಿಲಿ ಟಾಕ್ಸಿನ್ ಏನಿರುತ್ತೆ ಅದನ್ನು ತೆಗೆದುಹಾಕೋದಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನು ಯಾರ್ದು ಬಾಡಿ ಕೋಲ್ಡ್ ಇರುತ್ತಲ್ವ ಅವ್ರದ್ದನ್ನು ಬಾಡಿನ ಹೀಟ್ ಮಾಡಿ ಅವ್ರದ್ದು ಬಾಡಿ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ತುಂಬ ಯೂಸ್ಫುಲ್. ಇನ್ನು ಇದು ಕೊಬ್ಬು ಮತ್ತು ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಹೆಚ್ಚಾಗಿರುತ್ತೆ. ಮತ್ತು ಇದರಿಂದ ಕಿಡ್ನಿ ಸ್ಟೋನ್ ಏನಿದೆ ಅಲ್ವಾ, ಕಿಡ್ನಿ ಸ್ಟೋನ್ಗೂ ಸಹ ಡೈಲಿ ಯೂಸ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆ ಏನು ಸ್ವಲ್ಪ ನರಗಳೇನಾದರೂ ವೀಕ್ ಆಗಿದ್ದರೆ ಪಪ್ಪಾಯನ ಲಿಮಿಟೆಡಾಗಿ ಸ್ವಲ್ಪ ಕೊಡೋದ್ರಿಂದ ಅವ್ರಿಗೂ ನರಗಳು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಪಪ್ಪಾಯ ಜಸ್ಟ್ ಏನು ಹಣ್ಣು ಮಾತ್ರ ಅಲ್ಲ, ಪಪ್ಪಾಯದ ಎಲೆ ಮತ್ತು ಅದ್ರದ್ದೇನು ಸೀಡ್ಸ್ ಇದೆ ಅದನ್ನು ಕೂಡ ಹಣ್ಣೇ ಅಷ್ಟೇ ಪವರ್ಫುಲ್ ಅಂತ. ಇನ್ನು ಪಪ್ಪಾಯದ ಏನು ಸೀಡ್ಸ್ ಇದೆ ಅಲ್ವಾ ಅದು ಲಿವರ್ಗೆ ತುಂಬ ಒಳ್ಳೆಯದು. ಇನ್ನು ಹೊಟ್ಟೆ ಹುಳುಗಳು ಆಗಿದ್ದರೆ ಹೊಟ್ಟೆ ಹುಳುಗಳಿಗೆ ಮತ್ತು ಪಪ್ಪಾಯ ಸೀಡ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಏನು ವೈರಸ್ ಅಟ್ಯಾಕ್ ಅಂಥ ವೈರಸ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಪ್ಪಾಯನ ನಾವು ಏನದು ಸೀಡ್ಸ್ನ ಇದೆ ಅದನ್ನು ಡೈರೆಕ್ಟಾಗೇ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಅದ್ರ ಜೊತೆ ನಿಂಬೆ ರಸದ ಜೊತೆನೂ ಸಹ ತಿನ್ಬೋದು. ಇನ್ನು ಪಪ್ಪಾಯ ಎಲೆನ ಏನದು ಪಪ್ಪಾಯ ಎಲೆದು ರಸ ಬರುತ್ತಲ್ವ ಅದು ಡೆಂಗ್ಯೂ ಜ್ವರಕ್ಕೆ ತುಂಬ ಒಳ್ಳೆಯದು. ಅದು ಪ್ಲೇಟ್ಲೆಟ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಪಪ್ಪಾಯ ಎಲೆಯಲ್ಲಿ ಹೆಚ್ಚು ನೀರಿನಂಶ ಮತ್ತು ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಹ ಕಡಿಮೆ ಆಗುತ್ತೆ. ಇನ್ನು ಪಪ್ಪಾಯ ಬಂದು ನಿಜವಾಗ್ಲೂ ಫೇಸಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ನಾನಿವತ್ತು ಸ್ವಲ್ಪ ಪಪ್ಪಾಯದು ಏನು ಫೇಶಿಯಲ್ ಇದನ್ನು ಯೂಸ್ ಮಾಡೋಣ ಅಂತ ನಾನು ಪಪ್ಪಾಯನ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏನು ರಾ ಮಿಲ್ಕ್ ಬರುತ್ತಲ್ವ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫಸ್ಟ್ ಫೇಸ್ಗೆ ಅಪ್ಲೈ ಮಾಡಿದೆ. ಬಿಫೋರ್ ನಾವು ಏನು ಸ್ಕ್ರಬ್ನ ಮಾಡ್ಕೊಳ್ಳೋದಕ್ಕಿಂತ ಫಸ್ಟು ಇದನ್ನು ಅಪ್ಲೈ ಮಾಡಿ ಸ್ಕ್ರಬ್ಬರ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಫೇಸ್ ಸ್ಮೂತ್ ಆಗುತ್ತೆ, ಸ್ಕ್ರಬ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟ್ ಇದು ಮಾಡಿದೆ. ನೆಕ್ಸ್ಟ್ ಸ್ಕ್ರಬ್ಬರ್ಗೆ ಒಂದು ಸ್ವಲ್ಪ ಪಪ್ಪಾಯನ ಹಾಕ್ಕೊಂಡು ಪಪ್ಪಾಯದೇನು ಗ್ರೈಂಡ್ ಮಾಡಿದ್ದೀನಿ ಅದನ್ನು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ನ ಮಾಡಿಕೊಂಡೆ. ಇದನ್ನ ಏನು ಪಪ್ಪಾಯನ ಫೇಸ್ಗೆ ಯೂಸ್ ಮಾಡೋದ್ರಿಂದ ನಮ್ಮದು ಡಾರ್ಕ್ ಸರ್ಕಲ್ ಮತ್ತು ಏನು ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ ಆಗಿರುತ್ತೆ ಅದು, ಮತ್ತು ಮೊಡವೆದೇನಾದರೂ ಕಲೆ ಇದ್ದರೆ ಸನ್ ಟ್ಯಾನ್ ನಿಜವಾಗ್ಲೂ ಎಲ್ಲನೂ ಅಷ್ಟೇ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಪಿಗ್ಮೆಂಟೇಷನ್ಗೂ ಅಷ್ಟೇ ಪಪ್ಪಾಯನ ವಾರಕ್ಕೆ ಒಂದು 2 ಟೈಮ್ಸ್ ಯೂಸ್ ಮಾಡೋದ್ರಿಂದ ಫೇಸ್ ಪ್ರಾಬ್ಲಮ್ಸ್ ಎಲ್ಲನೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನಾನು ನೆಕ್ಸ್ಟು ನೀಟಾಗಿ ಸ್ಕ್ರಬ್ ಮಾಡಿದ್ಮೇಲೆ ಒಂದು ಫೇಸ್ ಮಸಾಜ್ ಕ್ರೀಮ್ನ ರೆಡಿ ಮಾಡಿಕೊಂಡೆ. ಅದಕ್ಕೆ ಪಪ್ಪಾಯ ಮತ್ತು ಅಲೋವೆರಾ ಜೆಲ್ ಮತ್ತು ಏನು ಜೇನುತುಪ್ಪನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫೇಸ್ಗೆ ಮಸಾಜನ್ನ ಮಾಡಿದೆ. ಇದರಿಂದ ಸ್ವಲ್ಪ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಫೇಸ್ ತುಂಬ ಗ್ಲೋ ಆಗುತ್ತೆ. ಹಾಗಾಗಿ ಇನ್ನು ಇದು ಪಪ್ಪಾಯ ಮೇಯ್ನ್ ಸನ್ ಟ್ಯಾನ್ಗೆ ಅಂತಲೇ ಹೇಳ್ಬೋದು. ಈಗೆಲ್ಲ ಬಿಸಿಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಕೆಲವರಿಗೆಲ್ಲ ಒಳಗಡೆ ಇದ್ರೂ ಸ್ವಲ್ಪ ಟ್ಯಾನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನು ಲಾಸ್ಟ್ ಬಂದುಬಿಟ್ಟು ಪಪ್ಪಾಯ ಫೇಸ್ ಪ್ಯಾಕ್, ಕಡಲೆ ಹಿಟ್ಟು ಮತ್ತು ಪಪ್ಪಾಯ ಮತ್ತು ಅರಿಶಿನ ಯೂಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡೆ. ನಿಜವಾಗ್ಲೂ ನನಗೇ ಫೇಸ್ ಚೇಂಜಸ್ ಗೊತ್ತಾಗ್ತಾ ಇದೆ, ಯಾಕೆಂದರೆ ತುಂಬ
ಗ್ಲೋ ಆಗಿದೆ ಅಂತ ಅನ್ನಿಸ್ತಾ ಇದೆ ಮತ್ತು ಫೇಸ್ ತುಂಬ ಸಾಫ್ಟ್ ಆಗಿದೆ. ಈ ಥರ ರೆಗ್ಯುಲರಾಗಿ ಒಂದು ವೀಕ್ಲಿ 2 ಟೈಮ್ಸ್ ಕಂಟಿನ್ಯೂ ಮಾಡಿದ್ರೆ ನಿಜವಾಗ್ಲೂ ಫೇಸಲ್ಲಿ ತುಂಬ ಚೇಂಜಸ್ನ ಕಾಣ್ಬೋದು. ಇನ್ನು ಪಪ್ಪಾಯ ಬಂದು ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ ನಮ್ಮ ಬಾಡಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ಯಾರ್ಯಾರಿಗೆ ಅವೈಲೇಬಲ್ ಇದೆ ದಯವಿಟ್ಟು ಪಪ್ಪಾಯನ ಯೂಸ್ ಮಾಡಿ. ಇನ್ನು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.